ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಬಹುದೇ? ಇದು ನಂಬಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಯಾವುದು ಸರಿ, ಯಾವುದು ತಪ್ಪು? ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಬಹುದೇ? ನಾಗರ ಅಮಾವಾಸ್ಯೆ ಅಂತಲೂ ಕರೀತಾರೆ ಇದನ್ನು. ನೋಡಿ, ಪ್ರಶ್ನೆ ಕೇಳುವಾಗಲೇ ನೀವು ಯೋಚಿಸಬೇಕು, ಯಾವುದು ಸರಿ, ಯಾವುದು ತಪ್ಪು. ಇದು ನಂಬಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಕನಕಪುರದ ಕಡೆ, ಮಂಡ್ಯ ಕಡೆಲ್ಲ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಅಂತ ಆಗಲೇ ಶನಿವಾರದ ದಿನ ಮಾಂಸಾಹಾರವನ್ನು ಮಾಡಿ ದೇವರ ಪೂಜೆ ಮಾಡ್ತಾರೆ. ಮನೆಗೆ ನೆಂಟರುಗಳನ್ನೆಲ್ಲ ಕರೀತಾರೆ. ಈಗ ಅವ್ರಿಗೆಲ್ಲ ದೇವರು ಏನು ಮಾಡಿದ್ದಾನೆ? ಮೊದಲನೇ ತಪ್ಪೇ ದೇವರಿಗೆ ಮಾಂಸಾಹಾರವನ್ನು ನೈವೇದ್ಯ ಮಾಡೋದು. ಮಾಂಸಾಹಾರ ನೈವೇದ್ಯ ಮಾಡ್ತಕ್ಕಂಥ ದೇವಸ್ಥಾನಗಳು ಎಷ್ಟೊಂದಿದೆ. ದೇವರಿಗಾಗಿ ಹಬ್ಬಗಳನ್ನು ಮಾಡಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಬೇಕಾದಷ್ಟಿದೆ. ಮೊದಲು ಕೋಣ ಇವೆಲ್ಲ ಕಡಿತಿದ್ರು, ಅದನ್ನು ಸರ್ಕಾರ ಬ್ಯಾನ್ ಮಾಡಿದೆ. ಆಗಲೂ ಕೂಡ ಮನುಷ್ಯರು ಭೂಮಿಯ ಮೇಲೆ ಬದುಕಿದ್ದರು. ಈಗಲೂ ಕೆಲವು ವಿಡಿಯೋಗಳು ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ಜಾತ್ರೆಗಳು ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ನಾನ್ ವೆಜ್ ಮಾಡ್ತಿರ್ತಾರೆ. ಇಲ್ಲಿ ಸರಿ ತಪ್ಪುಗಳ ವಿಶ್ಲೇಷಣೆಗೆ ಹೋಗಲೇಬೇಡಿ. ನಾನ್ ವೆಜ್ ತಿನ್ನಬೇಕಾ ಬೇಡವಾ, ತಿಂದರೆ ಕೆಟ್ಟದಾಗತ್ತಾ ಅಥವಾ ತಿಂದೇ ಇದ್ರೆ ಒಳ್ಳೇದಾಗತ್ತಾ, ಇದೆಲ್ಲ ಮೌಢ್ಯಗಳು. ಯಾಕಂದರೆ ಈಗಲೂ ಕೂಡ ಕೇವಲ ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟ್ರಲ್ಲಿ ದೇವಸ್ಥಾನಗಳ ಹತ್ರ ನಾನ್ ವೆಜ್ ಅಡುಗೆಗಳನ್ನು ಮಾಡಿ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ. ಬೇಕಾದಷ್ಟು ಕಡೆ ನಡೀತಾ ಇದೆ. ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮನುಷ್ಯರು, ಹಿಂದೂ ಧರ್ಮಕ್ಕೆ ಬೇರೆ ಮನುಷ್ಯರಿಲ್ಲ. ಹಿಂದೂ ಧರ್ಮದಲ್ಲಿ ನಾನಾ ಪಂಗಡಗಳಲ್ಲಿ, ನಾನಾ ಜಾತಿಗಳಲ್ಲಿ ನಾನ್ ವೆಜ್ ಇಲ್ಲ. ಕೆಲವೊಂದು ಜಾತಿಗಳಲ್ಲಿ ದೇವರಿಗಾಗಿ ಅಂತಿದೆ. ಕೆಲವೊಂದು ಜಾತಿಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನಲ್ಲ, ದೇವರಿಗಾಗಿ ಅಂತ. ಅದು ನಮಗೆ ಆಗಬರಲ್ಲ, ನಾವು ತಿನ್ನಬಾರ್ದು ನಮ್ಮ ದೇವರಿಗೆ ಅಂತ. ಈ ಥರ ನೀವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಏನೇನು ವ್ಯವಸ್ಥೆಗಳನ್ನು ನಾವು ಭೂಮಿ ಮೇಲೆ ಮಾಡ್ಕೊಂಡಿದ್ದೀವೋ ನಮಗೋಸ್ಕರ ಸೀಮಿತವಾದ ಜ್ಞಾನದಲ್ಲಿ, ಸೀಮಿತವಾದ ತಿಳುವಳಿಕೆಯಲ್ಲಿ, ಸೀಮಿತವಾದ ನಂಬಿಕೆಗಳಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಸೊ ನಂಬಿಕೆ ಪ್ರಶ್ನೆ ಮಾಡೋಕ್ಕೆ ಹೋಗಲೇಬೇಡಿ. ಆಹಾರ ಪದ್ಧತಿಯ ಬಗ್ಗೆ ನೀವು ಯಾವುದೇ ಸರಿ ತಪ್ಪುಗಳನ್ನು ಹುಡುಕಬಾರದು. ಈಗ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಜನ ಮಾತ್ರ ತಿನ್ನಲ್ಲ, ಸ್ವಲ್ಪ ಲಿಮಿಟೆಡ್. ಈ ಒಂದು ಮುಸ್ಲಿಮ್ಸ್ ತಿನ್ನಲ್ಲ, ಬೇರೆ ಬೇರೆ ಜಾತಿಯವರು ತಿನ್ನಲ್ಲ, ಕೆಲವು ಜಾತಿಗಳನ್ನು ಮಾತ್ರ ಮಾಡ್ತಾರೆ. ಸೊ ಒಂದು ಸೀಮಿತವಾದದನ್ನು ಯಾರು ಮಾಡ್ತಾರೋ ಆ ಗುಂಪು ಅವ್ರು ಮಾಡ್ಕೊಂಡಿರ್ತಕ್ಕಂಥ ಪದ್ಧತಿ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಮತ್ತು ಯಾವುದು ಸತ್ಯ? ನೀವೇನೇನು ಮಾಡಬೇಕು ಅಂದರೆ ಜೀವನ ವಿಶಾಲವಾಗಿ ಯೋಚನೆ ಮಾಡಬೇಕು. ವಿಶಾಲ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಈ ಏನೇನು ಪದ್ಧತಿಗಳಿರ್ತದೋ, ಏನೇನು ನಂಬಿಕೆಗಳಿರ್ತವೋ ಅದರ ಅವಶ್ಯಕತೆ ನನಗಿದೆಯಾ? ನೀಗಿದ್ರೆ, ನಿನಗೆ ನೆಮ್ಮದಿ ಕೊಡ್ತಾಯಿದ್ರೆ, ಸುಖ ಕೊಡ್ತಾಯಿದ್ರೆ ಮಾಡು. ಇಲ್ವಾ, ಬೇಕಾಗಿಲ್ಲ. ನೀನು ಮಾಡಿಲ್ಲ ಅಂತ ದೇವರು ಬಂದು ನನಗೆ ಕೋಳಿ ಕುರಿ ಕೊಟ್ಟಿಲ್ಲ ಅಂತ ನಿನಗೆ ಕೆಟ್ಟದ್ದು ಮಾಡಲ್ಲ. ಮಾಡಿದ್ರು ಒಂದೇ, ಮಾಡದೆ ಇದ್ರೂ ಒಂದೇ. ನಿನ್ನ ಮನಸ್ಥಿತಿ ತುಂಬ ಮುಖ್ಯ. ನಾನು ಯಾವುದು ಸರಿ, ಯಾವುದು ತಪ್ಪು ಆಹಾರ ಪದ್ಧತಿಲಿಂದಾಗ ಒಂದು ಸೂತ್ರ ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ನೀನು ಮಣ್ಣು ತಿಂತೀಯಾ, ತಿನ್ನು. ನಿನ್ನ ದೇಹಕ್ಕೆ ಒಳ್ಳೇದಾ, ಅದು ಜೀರ್ಣ ಆಗುತ್ತಾ, ನೋ ಪ್ರಾಬ್ಲಮ್. ಸರಿ ತಪ್ಪು ಉದಾಹರಣೆಗೆ ಹೇಳೋದು,
ಸರಿ ತಪ್ಪುಗಳ ಚಿಂತನೆ ಬೇಡವೇ ಬೇಡ. ಏನಾರ ತಿನ್ನು, ಏನಾರ ಕುಡಿ, ನಿನ್ನ ದೇಹಕ್ಕೆ ಕಂಫರ್ಟಬಲ್ ಆಗಿರಬೇಕು, ಆರೋಗ್ಯ ವೃದ್ಧಿ ಆಗಬೇಕು, ನಿನ್ನ ಮನಸ್ಸು ಪ್ರಶಾಂತವಾಗಿರಬೇಕು. ನೀನು ಏನನ್ನಾದರೂ ಮಾಡು, ಬೇರೆಯವರಿಗೆ ನೋವು ಕೊಡಬೇಡ. ವೆರಿ ಸಿಂಪಲ್ ಲಾಜಿಕ್ಕು. ಬೇರೆಯವರಿಗೆ ನೋವು ಕೊಡಬೇಡ, ನಿನ್ನ ದೇಹಕ್ಕೆ ನೋವು ಕೊಡಬೇಡ, ನಿನ್ನ ಮನಸ್ಸಿಗೆ ನೋವು ಕೊಡಬೇಡ. ಏನನ್ನಾದ್ರೂ ಮಾಡು, ಸರಿ ತಪ್ಪುಗಳ ಗೊಡವೆ ಬೇಡ ಅಂತ ನಾನು ಹೇಳ್ತಾ ಇರ್ತೀನಿ. ಅಗೇನ್ ಐ ವಿಲ್ ರಿಪೀಟ್, ಏನನ್ನಾರ ತಿನ್ನು, ಏನನ್ನಾರ ಕುಡಿ, ನಿನ್ನ ದೇಹಕ್ಕೆ ತೊಂದರೆ ಕೊಡಬಾರ್ದು, ನಿನ್ನ ಮನಸ್ಸಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಗೆ ನೋವಾಗಬಾರ್ದು, ನಾವು ಮೋಸ ಮಾಡಬಾರ್ದು. ಅಷ್ಟೇ. ವೆರಿ ವೆರಿ ಸಿಂಪಲ್. ನಿನ್ನ ದೇಹಕ್ಕೆ ತೊಂದರೆ ಆಯಿತಾ, ಅದು ಕೆಟ್ಟದ್ದು. ನನಗೆ ಮೆಣಸಕಾಯಿ ತಿಂದ್ರೆ ಏನೂ ಆಗಲ್ಲ, ಬೇರೆಯವ್ರು ಮೆಣಸಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಮೆಣಸಕಾಯಿನ ಬ್ಯಾನ್ ಮಾಡ್ಬಿಡೋದಾ? ನನಗೆ ಈರುಳ್ಳಿ ಕಂಫರ್ಟಬಲ್, ಬೇರೆಯವ್ರಿಗೆ ಈರುಳ್ಳಿ ಆಗಲ್ಲ. ನನಗೆ ಮಾಂಸಾಹಾರ ಕಂಫರ್ಟಬಲ್, ಬೇರೆಯವ್ರ ಮಾಂಸಾಹಾರ ಆಗಲ್ಲ. ಮಾಂಸಾಹಾರ ಸರಿ ತಪ್ಪು ಇವೆಲ್ಲ ಚಿಂತನೆಗಳು ಬೇಡ. ನಿಮ್ಮ ಪದ್ಧತಿಯಲ್ಲಿ ನಿಮ್ಮ ಸಂಸಾರಗಳಲ್ಲಿ ಏನೇನು ನಡ್ಕೊಂಡು ಬಂದಿದೆ ಅದು ಫಾಲೋ ಮಾಡಿ. ಖುಷಿ ಕೊಟ್ಟರೆ, ನಿಮಗೆ ಖುಷಿ ಕೊಟ್ಟಿಲ್ವಾ, ನೋ ಪ್ರಾಬ್ಲಮ್, ಬಿಟ್ಬಿಡಿ. ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಾ? ಸೊ ಶ್ರಾವಣ ಮಾಸನೂ ಒಂದೇ, ಬೇರೆ ಮಾಸಗಳು ಒಂದೇ, ಎಲ್ಲ ದಿನಗಳು ಒಂದೇ. ಎಷ್ಟೊಂದು ಜನರ ಮನಸ್ಸಿನಲ್ಲಿ ಬಂದಿದೆ ಮೌಢ್ಯಗಳು ಅಂದರೆ, ಕೆಲವು ಶನಿವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಇನ್ಯಾವುದೋ ಒಂದೊಂದು, ಈಗ ಮಂಗಳ ಅದು ಯಾವುದೋ ದೇವ್ರುಗಳಿಗೆ ಅದು ತಿನ್ನಲ್ಲ ಅಂತ ಎಲ್ಲ ಪದ್ಧತಿಗಳು ಬಂದಿದೆ. ಏನು ತೊಂದರೆ ಇಲ್ಲ, ತಿಂದಿದ್ರೆ ಒಳ್ಳೆಯದು. ಅರ್ಥ ಆಯ್ತಾ? ನಿಮ್ಗೆ ತಿನ್ನಬೇಕು ಅಂದರೆ ತಿನ್ನಿ, ಬೇಡ ಅಂದರೆ ಬೇಡ. ಶನಿವಾರ ತಿಂದರೆ ನೋ ಪ್ರಾಬ್ಲಮ್. ನೀನು ಮಾಡ್ಕೊಂಡಂಥ ಪದ್ಧತಿ, ತಿಂದೇನೇ ಇದ್ದರೆ ಇನ್ನೂ ಒಳ್ಳೆಯದು, ನೋ ಪ್ರಾಬ್ಲಮ್. ತಿನ್ನೋದೇ ಬೇಡ ಬಿಡಿ. ಸಸ್ಯಾಹಾರದಲ್ಲಿ ಆರಾಮಾಗಿರಿ. ಸಸ್ಯಾಹಾರಿಗಳು ಕೂಡ ತುಂಬ ಆರೋಗ್ಯವಾಗಿದ್ದಾರೆ, ಮಾಂಸಾಹಾರಿಗಳು ಆರೋಗ್ಯವಾಗಿದ್ದಾರೆ. ಅತಿಯಾದರೆ ಎಲ್ಲರಲ್ಲೂ ಅನಾರೋಗ್ಯ ಬರುತ್ತೆ. ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಾ ಹೋಗ್ತಾ ಇರ್ತೀವಿ. ಸಸ್ಯಾಹಾರಿಗಳಲ್ಲಿ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಮ್ಮ ಯೋಗ ಶಾಲೆನೂ ಕೆಲವ್ರನ್ನೆಲ್ಲ ನೋಡ್ತಾ ಅವ್ರು ಹೇಳ್ತಾರೆ, ಅವ್ರು ಸತ್ರು ಇವ್ರು ಸತ್ರು ಅಂದಾಗ ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು. ಸಸ್ಯಾಹಾರಿಗಳಲ್ಲಿ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅದೇ ರೀತಿ ಮಾಂಸಾಹಾರಿಗಳಲ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಹೀಗೆ ವ್ಯಸನಗಳು, ಅಭ್ಯಾಸಗಳು ಯಾವುದಾರ ಆಗಲಿ, ಸರಿ ತಪ್ಪು ಅಂತಕ್ಕಂಥದ್ದನ್ನು ನಿನ್ನ ಮನಸ್ಸು ಹೇಳಬೇಕು, ನಿನ್ನ ದೇಹ ಹೇಳಬೇಕು. ನಾನು ಇವಾಗ ತಿಂದರೆ ಖಾರ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಬೇಡ. ನಂಗೆ ತಿಂದರೆ ಕಂಫರ್ಟಬಲ್ ಆಗಿದೆ, ತಿನ್ನು. ದಟ್ಸ್ ಆಲ್. ಸೊ ಈ ರೀತಿಯಾದ ಕೆಲವರ ಪದ್ಧತಿಗಳನ್ನು ದೇವರಿಗೆ ಕನೆಕ್ಟ್ ಮಾಡಬೇಡಿ. ದೇವರನ್ನ ಸಿಲ್ಲಿ ಮಾಡಿಬಿಡ್ತೀರಾ ನೀವು. ಯಾಕೆಂದರೆ ಈಸ್ ಎ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಸೃಷ್ಟಿಯೇ ಅವನಾಗಿರುವಾಗ ಅವನಿಗೆ ಗೊತ್ತು ಯಾವುದನ್ನು ಯಾರಿಗೆ ಕೊಡಬೇಕು. ಪ್ರಕೃತಿಗೆ ಗೊತ್ತು ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ಕಾಲದಲ್ಲಿ ಯಾವ ರೀತಿಯಾದ ಆಹಾರವನ್ನು ಕೊಡಬೇಕು ಅಂತ. ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್, ಒಂದು ಪರ್ಟಿಕ್ಯುಲರ್ ಹಣ್ಣುಗಳು ಒಂದು ಪರ್ಟಿಕ್ಯುಲರ್ ಸೀಸನಲ್ಲೇ ಬರುತ್ತೆ, ಬೇರೆ ಸೀಸನಲ್ಲಿ ಹಣ್ಣು ಸಿಗೋದಿಲ್ಲ. ನೋಡಿ, ನಾವು ಬಾಳೆಹಣ್ಣು, ತೆಂಗಿನಕಾಯಿ, ವೀಳ್ಯದೆಲೆನ ದೇವ್ರ ಹತ್ರ ಯಾವಾಗಲೂ ಇಡ್ತಾ ಇರ್ತೀವಿ, ಅದು ಯಾವಾಗಲೂ ಸಿಗ್ತಾ ಇರುತ್ತೆ. ಬೇರೆ ಬೇರೆ ಹಣ್ಣುಗಳು ಯಾವಾಗಲೂ ಸಿಗೋದಿಲ್ಲ. ಈ ಕೆಲವು ಅದನ್ನು ಮಾಡಿಫಿಕೇಶನ್ ಮಾಡಿ ಏನೇನೋ ಮಾಡಿ ಎಲ್ಲ ಕಾಲದಲ್ಲಿ ಬರುವಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಪ್ರಕೃತಿ ನನಗೆ ಯಾವ್ಯಾವಾಗ ಏನನ್ನು ತಿನ್ನಬೇಕು ಅಂತ ಅದೇ ಕೊಡುತ್ತೆ. ಪ್ರಕೃತಿ ಕೊಟ್ಟದ್ದನ್ನು ನೀನು ತಿನ್ಕೊಂಡು ಹೋಗು. ಅದು ಕೊಡಬೇಕಾದ ಪ್ರಕೃತಿ, ಬ್ರಹ್ಮಾಂಡ, ಇದು ಪಿಂಡಾಂಡ. ಪ್ರಕೃತಿಯಿಂದ ಬರಬೇಕಾದಾಗ ಪಿಂಡಾಂಡ ಹೇಳುತ್ತೆ ಇದು ಬ್ರಹ್ಮಾಂಡದಿಂದ ಬರೋದು ನನಗೆ ಸೆಟ್ ಆಗುತ್ತಾ ಇಲ್ವಾ ಅಂತ. ನನಗೆ ಗೊತ್ತಾಗ್ಬಿಡುತ್ತೆ, ಈ ಆಹಾರ ತಿನ್ನಕ್ಕೆ ಹೋದರೆ ಇದು ನನಗೆ ಸೂಟ್ ಆಗಲ್ಲ, ನನಗೆ ಸೆಟ್ ಆಗಲ್ಲ, ಅದು ಬೇಡ. ಇದು ನನಗೆ ಚೆನ್ನಾಗಿದೆ, ಖುಷಿಯಾಗಿದೆ, ನನಗೆ ರುಚಿಯಾಗಿದೆ, ಆರೋಗ್ಯ ಚೆನ್ನಾಗಿದೆ, ಮನಸ್ಸಲ್ಲಿ ಲವಲವಿಕೆಂದಿದೆ, ತಿನ್ನು. ಸೊ ಯಾವುದೇ ರೀತಿಯಾದ ಕನ್ಫ್ಯೂಷನ್, ಶನಿವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಬೇರೆ ದಿನ ತಿನ್ನಲ್ಲ, ಶ್ರಾವಣ ಮಾಸದಲ್ಲಿ ತಿನ್ನಲ್ಲ, ಇನ್ಯಾವುದೋ ಮಾಸದಲ್ಲಿ ತಿನ್ನಲ್ಲ, ಇವೆಲ್ಲ ಮೌಢ್ಯಗಳು. ಸೊ ವಿಜ್ಞಾನದ ಚಿಂತನೆಯಲ್ಲಿ ಯೋಚನೆ ಮಾಡಿದಾಗ ನೀನೇ ಮುಖ್ಯ. ನಿನ್ನ ದೇಹ ಏನು ಹೇಳುತ್ತೋ, ನಿನ್ನ ಮನಸ್ಸು ಹೇಳುತ್ತೋ, ಏನಾರ ತಿನ್ನು, ಏನಾದರೂ ಕುಡಿ, ದೇಹ ಹಾಳು ಮಾಡ್ಕೊಬೇಡ, ಮನಸ್ಸನ್ನು ಹಾಳು ಮಾಡ್ಕೊಬೇಡ, ಬೇರೆಯವ್ರಿಗೆ ನೋವು ಕೊಡಬೇಡ, ಅಷ್ಟೇ. ಗಾಟ್ ಇಟ್? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.